ಅಧಿಕಾರಿಗಳ ಲಂಚಾವತಾರ ನೋಡಿ ಕಾಣಿಸ್ತಾ ಇದೆ. ಕಂತೆ ಕಂತೆ ನೋಟ್ ಹಿಡ್ಕೊಂಡಿದ್ದಾರೆ. ಅಧಿಕಾರಿಗಳ ಆಫೀಸ್ನಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಿಂಗೆ ಹಣದ ವಹಿವಾಟನ್ನು ನಡೆಸೋ ಹಾಗಿಲ್ಲ. ಅಂಥದ್ರಲ್ಲಿ ಅಧಿಕಾರಿಗಳು ಯಾವುದೇ ನಿಮಗೆ ಸಬ್ಸಿಡಿ ಸಿಗಬೇಕು ಅಥವಾ ಯಾವುದೇ ಒಂದು ಯೋಜನೆಯ ಫಲಾನುಭವಿಗಳು ನೀವು ಆಗಬೇಕು ಅಂತಂದರೆ ಅವ್ರಿಗೆ ಲಂಚ ಕೈ ಮೇಲೆ ಇಟ್ಟರೆ ಅಥವಾ ಬಿಸಿ ಮಾಡಿದ್ರೆ ಮಾತ್ರ ಯೋಜನೆಯ ಫಲಾನುಭವಿಗಳು ಆಗ್ತೀರಿ. ನರೇಶ್ ಅನ್ನೋರು ವೆಹಿಕಲ್ ಸಬ್ಸಿಡಿ ಲೋನ್ಗಾಗಿ ಕಚೇರಿಗೆ ತೆರಳಿದ್ರಂತೆ. ನಿಗಮದ ಡಿಎಂ ಯಮುನಪ್ಪ ಅವರ ಬಳಿಯಲ್ಲಿ ತೆರಳಿ ನರೇಶ್ ಅವರು ಮಾತುಕತೆ ಮಾಡ್ತಾರೆ. ನಮ್ಮ ಹತ್ರ ಅಷ್ಟು ಹಣ ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳಿ ನರೇಶ್ ಸಬೂಬನ್ನ ಹೇಳಿರ್ತಾರೆ. ಸತ್ಯಾಸತ್ಯತೆ ತಿಳಿದುಕೊಳ್ಳಲು ಪವರ್ ಟಿವಿಯಿಂದ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಲಾಯಿತು. ವೆಹಿಕಲ್ ಲೋನ್ ಅಪ್ರೂವಲ್ಗೆ 30,000ಕ್ಕೆ ಯಮುನಪ್ಪ ಬೇಡಿಕೆ ಇಟ್ಟಿದ್ದಾರೆ. ಯಮುನಪ್ಪ ಅಲ್ಲ, ಯಮನಪ್ಪ ಇವರು, ಯಮನ್ ರೀತಿ ಇವರು. ಹೆಡ್ ಆಫೀಸ್ಗೂ ಕೂಡ ಕೊಡಬೇಕು ಅಂತ ಹೇಳಿ ಡಿಎಂ ಯಮುನಪ್ಪ ವರಾತ ಹೇಳಿರ್ತಾರೆ. ಅಲ್ಲದೆ ನಿಗದಿತ ಶೋರೂಮ್ನಲ್ಲಿ ಇಲ್ಲೇ ತಗೊಳ್ಬೇಕು, ವೆಹಿಕಲ್ ಲಂಚ ಕೊಡಬೇಕು, ತಾನು ಹೇಳಿದ ಕಡೆನೇ ತಗೊಳ್ಬೇಕು, ಅದಕ್ಕೂ ಸೂಚನೆ ಕೊಟ್ಟಿರ್ತಾರೆ. ಹಾಗಿದ್ರೆ ಇದರ ಸಂಬಂಧವಾಗಿ ಪವರ್ ಟಿವಿ ನಡೆಸಿರುವಂತಹ ರಿಯಾಲಿಟಿ ಚೆಕ್ ಅನ್ನ ಕೂಡ ನೋಡ್ಕೊಂಬಾರ. ಯಾವುದೇ ಒಂದು ಕೆಲಸ ಎಷ್ಟಾಗುತ್ತೋ ಅಷ್ಟು ಇವತ್ತು ಜನಕ್ಕೆ ಅವರು ಕೊಡ್ಬೋದು. ಅದೇ ಹೇಳಿದ್ರೆ ಅವರೇ ಮಾಡ್ಕೊಡ್ತಾರೆ ಅಂದರೆ ನೀವು ತಂದು ಕೊಟ್ಟರೆ ಇವತ್ತು ಏನು ಹೇಳಿಲ್ವ ಹುಡುಗಿ ಏನು ನನಗೇನಿಲ್ಲ ಸರ್. ಅದೇ ಅವತ್ತು ನೀವೇ ಡೈರೆಕ್ಟಾಗಿ ಮಾತಾಡ್ತೀವಿ, ನೀವೇ ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಅಂತಂದ್ರೆ ಸರ್. ಹೇಳಿ ಹೇಳಿ ನೀವೇ ಹೇಳಿ ನೀವು ಹೇಳಿ ಸರ್. ಸರ್ ನೀವೇ ಹೇಳಿ, ನೀವೇ ಹೇಳಿ. ನಮ್ಗೆ ಗೊತ್ತಿಲ್ಲ ಸರ್, ನಾವೆಲ್ಲ ನಾವು ಖುಷಿ ಆಗಿರುತ್ತೆ ಅಷ್ಟೇ. ಹ್ಞೂ ಸರ್, ನೀವೇ ಹೇಳಿ ಸರ್. ನಮ್ಗೆ ಗೊತ್ತಿಲ್ಲ, ನಮ್ಗೆ ಹೆಲ್ಪ್ ಮಾಡಿಕೊಡಿ. ಹೆಲ್ಪ್ ಮಾಡ್ತೀವಲ್ಲ, ಇಲ್ಲಿದ್ದೇನು ಇವತ್ತು ತಂದು ಕೊಟ್ಟು ಇವಾಗ ಆಯಿತು ಆದಂಗೆ ನಿಮ್ಮದು ಖುಷಿ ಮಾಡಿದ್ರೆ ನಾವು ಮಾಡಿಕೊಡ್ತೀವಿ ಅಷ್ಟೇ. ಹ್ಞೂ ಸರ್, ಅವ್ರು ಕೊಡ್ತಾರೆ, ಅವ್ರು ಮಾತಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ. ಹ್ಞೂ ಸರ್. ಅವ್ರಿಗೇನಾದರೂ ಕೊಡಬೇಕಾ ಸರ್? ಮಾತಾಡ್ಕೊಡೋದು ಈಗ ಅವ್ರು ಬ್ಯಾಂಕ್ನವ್ರು ಅವರೇ ಮಾತಾಡ್ತಾರೆ. ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅವ್ರಿಗೆ ಪರ್ಸೆಂಟೇಜ್. ಎಲ್ಲಿ ಕೂಡ ಅಲ್ಲಿ ಬ್ಯಾಂಕಲ್ಲಿ ಏನು ಕೂಡ ಹೋಗ್ತಿದ್ದಾರಲ್ಲ. ನಿಮ್ಗೆ ಸರ್ ಸರ್ ನಿಮ್ಮದು ಬರ್ಲಿಕ್ಕಿದೆಯಲ್ಲ. ಹ್ಞೂ ಸರ್. ಒಕ್ಕಲಿಗೆ ಬೇರೆ ಸರ್ ಇದ್ದೋಗಿ ಸರ್. ಮಡಿವಾಳ ಮಾಚಿ ಅದೇ ಒಂದು ಸರ್ ನಮ್ಮ ಮಕ್ಕಳಿಗೆ ಇದು ಮಾಡ್ತಾರೆ ಅಂತ ಅಂತೆ ಎಷ್ಟು ಏನು ಹೇಳಿದೆ ಅಂತ ದೇವ ಮತ್ತೆ ಅವ್ರು ನಿಮ್ಮ ಹತ್ರನೇ ಕರ್ಕೊಂಡು ತಂದು ಕೊಟ್ಬಿಡಿ. ಮಾತ್ರೆಗಳು ಕೊಡ್ತಾರೆ, ಹೆಂಗಿದ್ರು ಕೊಡ್ತಾರೆ. ನೀ ಕೊಡ್ತೀರಾ ಸಪ್ರೇಟ್ ಸಪ್ರೇಟ್ ಮಾತಾಡೋ ಇಬ್ಬರು ಒಂದೇ ಇಬ್ಬರು ಎರಡಿದಾವ ಇಲ್ಲ ಒಂದೇ. ಹೌದಾ? ಹೇಗೆ ನಮ್ಮಿಂದ ಒಂದು 3 ಲಕ್ಷ ಒಂದು 15,000 ಮಾಡ್ಕೊಳ್ಳಿ. ಇವಾಗ ಇದು ಕೊಟ್ಬಿಡ್ತಾರೆ. ಈಗ ನಾವು ಸರಿ ಸರ್, ಒಂದು 20 ಕೊಡೋಣ ಸರ್. ಕೊಟ್ಬಿಡಿ, ಏನು ಕೆಲಸ ಮಾಡ್ತೀವಿ ಮತ್ತೆ ಮುಂದೆ ಯಾವ ಹಾಕಿ ಮಾಡ್ತೀವಿ. ಸರಿ ಸರ್, ಇವ್ರ ಕೈ ಕೊಡೋಣ. ಸರ್ ಇವಾಗ ನಾವು ಗೇಟ್ ಮಾಡ್ತಾ ಇದ್ದೀವಿ. ಇವಡೇ ಮಂಟೆ 5 చిల్టను కోయికి తెలుసుకోమంటే మాత్రమే ಇನ್ನೂ ಒಂದೇ ತೊಡಿ చేసుకోతే ఐదు ఎక్కడ సార్ పని ఐదు కొట్టే ఇవాళ అంటే శుక్రవారం శుక్రవారం వచ్చింది. క్లియర్గా ఇచ్చారు. ಅವಳು ಕೊಟ್ಬಿಡ್ರಿ. ಅನ್ನು ಉಂಟೆ ಅದಕ್ಕೆ ನಾವು ಅವರೇ ಹೇಳಿ ಅಣ್ಣ. ಹಣ ಕೊಡ್ಲಿಕ್ಕೆ ಹೋದಾಗ ಎಫ್ಟಿಎ ಬಳಿಯಲ್ಲಿ ಕಳಿಸ್ತಾರಂತೆ ಜಿಎಂ ಯಮನಪ್ಪ ಅವರು.
FTA ಮುರಳಿ ಬಳಿಯಲ್ಲಿ 10,000 ಕೊಡಲು ಹೋದ್ರೆ ಮುಟ್ಟೋದಿಲ್ಲ ಅವರು. ಕಮ್ಮಿ ಆಗೋಯ್ತು. ಅವ್ರು ಎಷ್ಟು ಕೇಳಿರ್ತಾರೋ ಡಿಮ್ಯಾಂಡ್ ಮಾಡಿರ್ತಾರೋ ಅಷ್ಟೇ ಕೊಡಬೇಕು. ನೀವು ಕಮ್ಮಿ ಎಲ್ಲ ಕೊಟ್ಟರು ಒಪ್ಪಲ್ಲಪ್ಪ ಅವರು. 15,000 ಎಣಿಸ್ಕೊಳ್ತಾರೆ. ಆಮೇಲೆ FTA ಮುರಳಿ ಅವರು ಅಲ್ಲ 30,000 ಕಂಪ್ಲೀಟ್ ಆಗಿ ಕೊಡಬೇಕು ಅಂತ ಹೇಳಿ ಮುರಳಿ ಪಟ್ಟು ಹಿಡಿತಾರಂತೆ. 10 ಕೊಪ್ಪಲ್ಲ ಅವರು. ಅಧಿಕಾರಿಗಳ ಲಂಚಾವತಾರದ ಎಲ್ಲ ದೃಶ್ಯಗಳು ಕೂಡ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಯಮನಪ್ಪ ಅವ್ರ ಹತ್ರ ಹೋದ್ರೆ FTA ಹತ್ರ ಕಳಿಸ್ತಾರಂತೆ. 10,000 ಆದ್ರೆ ಒಪ್ಪಲ್ಲ, 15 ಆದ್ರೆ ಒಪ್ಪಲ್ಲ, 30 ಬೇಕು ನಂಗೆ. ಅನ್ನು ಉಂಟೆ ಅಂದಕ್ಕೆ ಅಲ್ಲ ನಾವು ಅವರೇ ಹೇಳಿ ಅಣ್ಣ. ನಾವು ಅವರೇ. ಹೌದಾ, ಕೊಡೋದನ್ನ ಇದು ನೋಡ್ಕೊಂಡು ಕೊಡ್ಬೇಕಲ್ಲ. ಹೆಂಚ್ಕೊನೆ ಅಂತಂದಾನೆ. చాలా ఏం చెప్తుంటే అది ఇస్తుంది. 13